ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಜೈ ಶ್ರೀರಾಮ್. ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ತಿರೋ ಹಾಗೆ 3 ಲೇಯರ್ ಗ್ಯಾದರ್ಡ್ ಶಾರ್ಟ್ ಫ್ರಾಕನ್ನು ವಿತ್ ಕ್ಲೋಸ್ ನೆಕ್ಕಲ್ಲಿ ಯಾವ ಥರ ಕಟಿಂಗ್ ಮಾಡ್ಕೋತಾ ಇದ್ದೀನಿ ಅಂತ ತೋರಿಸ್ಕೊಡೋದಕ್ಕೆ ಇಷ್ಟಪಡ್ತೀನಿ. ಮೊದಲಿಗೆ ಒಂದು ಈ ಥರ ಸ್ಟ್ರೈಟ್ ಲೈನ್ ಹಾಕೋತಾ ಇದ್ದೀನಿ. ಇದಾದ್ಮೇಲೆ ವೇಸ್ಟನ್ನು ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ಅರ್ಧ ಇಂಚಿಗೆ ಈ ಥರ ಮಾರ್ಕಿಂಗ್ ಮಾಡ್ಕೋತಾ ಇದ್ದೀನಿ. ಈ ಅರ್ಧ ಇಂಚಿಗೆ ಲೈನ್ ಹಾಕೊಂಡಿದ್ದೀನಲ್ಲ, ಅಲ್ಲಿಂದ ನಾನು ವೇಸ್ಟ್ ಲೆಂತನ್ನು ಮಾರ್ಕಿಂಗ್ ಮಾಡ್ಕೋತಾ ಇದ್ದೀನಿ. ನನ್ನ ವೇಸ್ಟ್ ಲೆಂತ್ ಬಂದು 39.5 ಇಂಚಸ್ಸು. ಅಲ್ಲಿಗೆ ಈ ಥರ ಮಾರ್ಕಿಂಗ್ ಮಾಡ್ಕೊಂಡು ಒಂದು ಲೈನ್ ಹಾಕೋತಾ ಇದ್ದೀನಿ. ಇಲ್ಲಿಂದ ಮೇಲ್ಗಡೆಗೆ ಶೋಲ್ಡರ್ ಅಟ್ಯಾಚಿಂಗ್ಗೋಸ್ಕರ ಅರ್ಧ ಇಂಚು ಮಾರ್ಕ್ ಮಾಡ್ಕೊಂಡು ಲೈನ್ ಹಾಕೋತಾ ಇದ್ದೀನಿ. ಇಲ್ಲಿ ಶೋಲ್ಡರ್ ಮಾರ್ಕಿಂಗ್ಗೆ ಶೋಲ್ಡರ್ ಡಿವೈಡೆಡ್ ಬೈ 2 ಅಂತ ಮಾರ್ಕಿಂಗ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಕ್ಲೋಸ್ ನೆಕ್ ಆಗಿರೋದ್ರಿಂದ ಫುಲ್ ಶೋಲ್ಡರ್ ಬರುತ್ತೆ. ನನ್ನ ಶೋಲ್ಡರ್ ಬಂದು 14 ಇಂಚಸ್ ಇದೆ. ಡಿವೈಡೆಡ್ ಬೈ 2 ಅಂದರೆ 7 ಇಂಚಸ್ ಆಗುತ್ತೆ. ಇಲ್ಲಿ ಕ್ಲೋಸ್ ನೆಕ್ ಆಗಿರೋದ್ರಿಂದ ನೆಕ್ ಬಿಡ್ತು ಬಂದು 3.5 ಇದೆ. ಆರ್ಮ್ ಹೋಲ್ ಡೌನ್ಗೆ ನಾನಿಲ್ಲಿ ಫುಲ್ ಆರ್ಮ್ ಹೋಲ್ ಬಂದು 17 ಇಂಚಸ್ ಇದೆ. ಡಿವೈಡೆಡ್ ಬೈ 2 ಅಂದರೆ 8.5 ಬರುತ್ತೆ. -1.5 ಮಾಡ್ಕೊತಾ ಇದ್ದೀನಿ. ಅದರಿಂದ 7 ಇಂಚಸ್ ಆಗುತ್ತೆ. ಅದನ್ನ ಡೌನಿಗೆ ಈ ಥರ ಮಾರ್ಕಿಂಗ್ ಮಾಡ್ಕೊಂಡು ಮೇಲ್ಗಡೆ ಶೋಲ್ಡರ್ ಎಷ್ಟು ತೊಗೊಂಡಿದ್ವು ಡೌನಲ್ಲಿ ಅಷ್ಟೇ ತೊಗೊಂಡು ಈ ಥರ ಸ್ಟ್ರೈಟ್ ಲೈನ್ ಹಾಕೋತಾ ಇದ್ದೀನಿ. ಇವಾಗ ಚೆಸ್ಟ್ ಡಿವೈಡೆಡ್ ಬೈ 4 ಅಂತ ಮಾರ್ಕಿಂಗ್ ಮಾಡ್ಕೋತಾ ಇದ್ದೀನಿ. ನನ್ನ ಇದರಲ್ಲಿ ಆನ್ಸರ್ ಬಂದು 9.5 ಬರುತ್ತೆ. ಪ್ಲಸ್ 1.5 ಸೀಮ್ ಅಲೌನ್ಸ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈ ಕಾರ್ನರಿಂದ ಅರ್ಧ ಇಂಚ್ ಈ ಕಡೆ ಮುಂದ್ಗಡೆ ಬಂದು ಈ ಥರ ಒಂದು ಲೈನ್ ಹಾಕೋತಾ ಇದ್ದೀನಿ, ಜಸ್ಟ್ ಶೇಪ್ಗೋಸ್ಕರ. ನೆಕ್ ಬಂದು ಕ್ಲೋಸ್ ಇರೋದ್ರಿಂದ ಆರ್ಮಲ್ ಹತ್ರ ಸ್ವಲ್ಪ ರಿಂಕಲ್ಸ್ ಬಂದಂಗೆ ಅನ್ಸುತ್ತೆ. ಅದಕ್ಕೋಸ್ಕರ ಅರ್ಧ ಇಂಚ್ ಈ ಕಡೆ ಬಂದು ಶೇಪ್ ಕೊಡ್ತಾ ಇದ್ದೀನಿ. ಎಷ್ಟೇ ಮೆಜರ್ಮೆಂಟ್ ಪ್ರಕಾರ ಮಾಡಿದ್ರು ನಾವು ಕ್ರಾಸ್ ಚೆಕ್ ಮಾಡ್ಕೋಬೇಕು. ಈ ಥರ ಚೆಕ್ ಮಾಡ್ಕೋತಾ ಇದ್ದೀನಿ. ಆರ್ಮಲ್ ಬಂದು 17.5 ಇದೆ. 8.5 ಇರಬೇಕು, ಕರೆಕ್ಟ್ ಆಗಿದೆ. ಆರ್ಮಲ್ ಕರ್ವ್ ಸ್ಕೇಲ್ ಮೂಲಕ ಈ ಥರ ಶೇಪ್ ಕೊಡ್ತಾ ಇದ್ದೀನಿ. ಇಲ್ಲಿ ನೆಕ್ ಡೌನ್ ಬಂದು 3 ಇಂಚಸ್ಗೆ ಈ ಥರ ಮಾರ್ಕಿಂಗ್ ಮಾಡ್ಕೊಂಡು ಶೇಪ್ ಕೊಡ್ತಾ ಇದ್ದೀನಿ. ಇಲ್ಲಿ ವೇಸ್ಟ್ಗೆ ಬಂದು ವೇಸ್ಟ್ ಡಿವೈಡೆಡ್ ಬೈ 4 ಅಂತ ಮೆಜರ್ಮೆಂಟ್ ಮಾಡ್ಕೋತಾ ಇದ್ದೀನಿ. ನನ್ನ ವೇಸ್ಟ್ ಬಂದು 8.5 ಬರ್ತಾ ಇದೆ. ಪ್ಲಸ್ 1.5 ಸೀಮ್ ಅಲೌನ್ಸ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇವಾಗ ಫ್ರಂಟ್ ಪಾರ್ಟನ್ನು ಕಟಿಂಗ್ ಮಾಡ್ಕೋತಾ ಇದ್ದೀನಿ. ಮೊದಲಿಗೆ ನಾನು ಇಲ್ಲೊಂದು ಸ್ಟ್ರೈಟ್ ಲೈನನ್ನು ಹಾಕೊಂಡು ವೇಸ್ಟನ್ನು ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ಕೆಳಗಡೆಯಿಂದ ಅರ್ಧ ಇಂಚ್ ಮಾರ್ಕಿಂಗ್ ಮಾಡ್ಕೊಂಡು ಲೈನ್ ಹಾಕೋತಾ ಇದ್ದೀನಿ. ಇದಾದ್ಮೇಲೆ ವೇಸ್ಟ್ ಲೆಂತ್ ಬಂದು ಬ್ಯಾಕಲ್ಲಿ ಏನು ತಗೊಂಡಿದ್ದೀನೋ ಅದನ್ನೇ ತಗೋತಾ ಇದ್ದೀನಿ. ಹಾಗೆ ಮೇಲ್ಗಡೆ ಅರ್ಧ ಇಂಚು ಶೋಲ್ಡರ್ ಅಟ್ಯಾಚ್ಗೋಸ್ಕರನೂ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಶೋಲ್ಡರ್ನ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಫುಲ್ ಶೋಲ್ಡರ್ ಡಿವೈಡೆಡ್ ಬೈ 2 -1/2 ಇಂಚ್ ಅಂತ ಮಾಡ್ಕೋತಾ ಇದ್ದೀನಿ. ನನ್ನ ಮೆಜರ್ಮೆಂಟಲ್ಲಿ 6.5 ಬರ್ತಾ ಇದೆ. ಇಲ್ಲಿ ನನ್ನ ಶೋಲ್ಡರ್ ಬ್ಯಾಕಲ್ಲಿ ಎಷ್ಟು ತೊಗೊಂಡಿದ್ನೋ ಅದನ್ನೇ ತಗೋತಾ ಇದ್ದೀನಿ. 3.5 ಅಂತಲೇ ತಗೋತಾ ಇದ್ದೀನಿ. ನೆಕ್ ಬಿಡ್ತು ಬಂದು 3 ಇಂಚಸ್ ತಗೋತಾ ಇದ್ದೀನಿ. ಆರ್ಮ್ ಹೋಲ್ ಡೌನ್ ಬಂದು ಬ್ಯಾಕಲ್ಲಿ ಎಷ್ಟು ತೊಗೊಂಡಿದ್ದೀನಿ ಅದನ್ನೇ ತಗೋತಾ ಇದ್ದೀನಿ. ಇಲ್ಲಿ ಚೆಸ್ಟ್ ಮೆಜರ್ಮೆಂಟ್ಗೆ ಫುಲ್ ಬಸ್ಟ್ ಡಿವೈಡೆಡ್ ಬೈ 4 ಅಂತ ಮಾಡ್ಕೋತಾ ಇದ್ದೀನಿ. ನನಗೆ ಆನ್ಸರ್ ಬಂದು 9.5 ಬಂದಿದೆ. ಪ್ಲಸ್ 1.5 ಸೀಮ್ ಅಲೌನ್ಸ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಶೋಲ್ಡರ್ ಲೈನಿಂದ ಮಿಡ್ಲ್ ಪಾಯಿಂಟ್ ಈ ಥರ ನೋಡಿಕೊಂಡು ಈ ಕಾರ್ನರಿಂದ ಅರ್ಧ ಇಂಚ್ ಈ ಕಡೆ ಬಂದೊಂದು ಲೈನ್ ಹಾಕೋತಾ ಇದ್ದೀನಿ, ಜಸ್ಟ್ ಶೇಪ್ಗೋಸ್ಕರ. ಕ್ಲೋಸ್ ನೆಕ್ ಇರೋದ್ರಿಂದ ಸ್ವಲ್ಪ ರಿಂಕಲ್ಸ್ ಬಂದಂಗೆ ಅನಿಸುತ್ತೆ ಆರ್ಮ್ ಹೋಲ್ ಹತ್ರ. ಹಾಗಾಗಿ ಆರ್ಮ್ ಹೋಲನ್ನು ಚೆಕ್ ಮಾಡ್ಕೋತಾ ಇದ್ದೀನಿ. ಎಷ್ಟೇ ಫಾರ್ಮುಲಾ ಹಾಕೊಂಡು ಮಾಡಿದ್ರು ನಾವು ಆರ್ಮ್ ಹೋಲ್ ಹಾಕೊಂಡೆ ನಾವು ಜಸ್ಟ್ ಚೆಕ್ ಮಾಡ್ಕೋಬೇಕಾಗತ್ತೆ. ಫ್ರಂಟ್ಗೆ ಜಾಸ್ತಿ ಶೇಪ್ ಕೊಡೋದು ಬೇಡ, ಸಿಂಪಲ್ ಆಗಿ ಜಸ್ಟ್ ಆಗಿ ಕೊಟ್ಟರೆ ಸಾಕು. ಯಾಕಂದರೆ ಶೋಲ್ಡರಲ್ಲಿ ಆಲ್ರೆಡಿ ಅರ್ಧ ಇಂಚ್ ಮೈನಸ್ ಮಾಡಿದ್ವಿ. ಹಾಗಾಗಿ ಆರ್ಮ್ ಹೋಲ್ ಕರೆಕ್ಟ್ ಆಗಿದೆ. 8.5 ಬರ್ತಾ ಇದೆ. ಇಲ್ಲಿ ಫ್ರಂಟ್ ನೆಕ್ ಶೇಪ್ ಕೊಡೋದಕ್ಕೆ ನನ್ನ ನೆಕ್ ಡೀಪ್ ಬಂದು 6.5 ಇದೆ. ಇಲ್ಲಿ 3ಗೆ ನಾನು ಕ್ಲೋಸ್ ಕೊಟ್ಟು ಆಮೇಲೆ ಡ್ರಾಪ್ ಶೇಪ್ ಕೊಡ್ತಾ ಇದ್ದೀನಿ. 3 ಇಂಚಸ್ಗೆ ಈ ಥರ ಲೈನ್ ಹಾಕೊಂಡು ಶೇಪ್ ಕೊಡ್ತಾ ಇದ್ದೀನಿ ನೋಡಿ. ಇದಾದ್ಮೇಲೆ ಇಲ್ಲಿಂದ ನಾನು ಕೆಳಗಡೆಗೆ ಡ್ರಾಪ್ ಶೇಪ್ ಕೊಡ್ತಾ ಇದ್ದೀನಿ. ಆ್ಯಕ್ಚುಲಿ ನೆಕ್ ಡೀಪ್ ಒಂದು 6.5 ಇದೆ. ಸ್ವಲ್ಪ ಅರ್ಧ ಇಂಚ್ ಮೇಲೇ ತಗೋತಾ ಇದ್ದೀನಿ ನಾನಿಲ್ಲಿ. ಯಾಕಂದರೆ ಸ್ಟಿಚ್ ಮಾಡಿದಾಗ ಮತ್ತೆ ಕೆಳಗಡೆ ಹೋಗುತ್ತೆ, ಡೀಪ್ ಆಗಿಬಿಡುತ್ತೆ. ಹಾಗಾಗಿ ಇಲ್ಲಿ ವೇಸ್ಟ್ಗೆ ನಾನು ವೇಸ್ಟ್ ಡಿವೈಡೆಡ್ ಬೈ 4 ಅಂತ ಮಾಡ್ಕೋತಾ ಇದ್ದೀನಿ. 8.5 ಬರ್ತಾ ಇದೆ. ಪ್ಲಸ್ 1.5 ಸೀಮ್ ಅಲೌನ್ಸ್ ಆ್ಯಡ್ ಮಾಡ್ಕೋತಾ ಇದ್ದೀನಿ.
ಇದರದ್ದು ಸ್ಲೀವ್ದು ಕಟಿಂಗ್ ತೋರಿಸ್ಕೊಳ್ಳೋದಕ್ಕಾಗಲಿಲ್ಲ, ಹಾಗೆ ನಾನು ಬೇರೆ ಇದೇ ಸೇಮ್ ಡಿಸೈನಿಗೆ ಕಟಿಂಗ್ ಮಾಡ್ಕೊಂಡಿದ್ದೆ, ಅದನ್ನೇ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ಸ್ಲೀವ್ ಲೆಂತ್ ಏನಿದೆ ಅದನ್ನ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಕ್ಯಾಪ್ ಹೈಟ್ ಬಂದು ಅಪ್ಪರ್ ಚೆಸ್ಟ್ ಡಿವೈಡೆಡ್ ಬೈ 10 ಅಂತ ಮಾಡ್ಕೋತಾ ಇದ್ದೀನಿ. ನಂದು ಇಲ್ಲಿ ಅಪ್ಪರ್ ಚೆಸ್ಟ್ ಬಂದು 36 ಇದೆ, ಡಿವೈಡೆಡ್ ಬೈ 10 ಅಂದರೆ 3.6 ಆಗುತ್ತೆ. ಈ ಥರ ಮಾರ್ಕ್ ಮಾಡ್ಕೊಂಡು ಒಂದು ಲೈನ್ ಹಾಕೋತಾ ಇದ್ದೀನಿ. ಇಲ್ಲಿಂದ ಆರ್ಮ್ ಹೋಲ್ ಡಿವೈಡೆಡ್ ಬೈ 2 ಮೈನಸ್ 1.5 ಮಾರ್ಕಿಂಗ್ ಮಾಡ್ಕೋತಾ ಇದ್ದೀನಿ. ಪ್ಲಸ್ 1.5 ಸೀಮ್ ಅಲೌನ್ಸ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇವಾಗ ಇಲ್ಲಿಂದ ಇಲ್ಲಿಗೆ ಮಿಡಲ್ ಪಾಯಿಂಟನ್ನು ನೋಡ್ಕೊಂಡು ಮಾರ್ಕಿಂಗ್ ಮಾಡ್ಕೊಂಡು ಮೇಲ್ಗಡೆ ಲೈನ್ ಹಾಕೋತಾ ಇದ್ದೀನಿ. ಈ ಥರ ಲೈನ್ ಹಾಕೊಂಡಿದ್ಮೇಲೆ ಅದರದ್ದು ಮಿಡಲ್ ಪಾಯಿಂಟ್ ನೋಡಿಕೊಂಡು ಒಂದು ಮಾರ್ಕಿಂಗ್ ಮಾಡಿಕೊಂಡು ಆರ್ಮ್ ಹೋಲ್ ಕರ್ವ್ ಸ್ಕೇಲ್ನ ಮೂಲಕ ಒಂದು ಶೇಪ್ ಕೊಡ್ತಾ ಇದ್ದೀನಿ. ಇದು ಪಫ್ ಸ್ಲೀವ್ ಆಗಿರೋದ್ರಿಂದ ಫ್ರಂಟ್ ಆರ್ಮ್ ಹೋಲ್ ಶೇಪ್ ಅಂತ ಏನು ತಗೊಳ್ಳೋದಿಲ್ಲ. ಇವಾಗ ಇದು ಪಫ್ ಸ್ಲೀವ್ ಆಗಿರೋದ್ರಿಂದ ಮೇಲ್ಗಡೆಗೆ 2 ಇಂಚಸ್ಸನ್ನು ನಾನೇನು ಫ್ಯಾಬ್ರಿಕ್ ಇದೆ ಅಷ್ಟೇ ತಗೋತಾ ಇದ್ದೀನಿ. 2 ಇಂಚಸ್ ಫ್ಯಾಬ್ರಿಕ್ ಇದೆ ಅಷ್ಟೇ. 2 ಇಂಚಸ್ಗೆ ಮೇಲ್ಗಡೆ ಹೋಗಿ ಒಂದು ಲೈನ್ ಹಾಕೊಂಡು ಇಲ್ಲಿ ನಾನು ಮಿಡಲ್ ಪಾಯಿಂಟ್ ತೊಗೊಂಡು ಏನು ಲೈನ್ ಹಾಕೊಂಡಿದ್ನೋ ಅದನ್ನ ಮೇಲ್ಗಡೆಗೆ ಎಕ್ಸ್ಟೆಂಡ್ ಮಾಡ್ಕೊಂಡು ಈ ಥರ ಕರ್ವ್ ಸ್ಕೇಲ್ನ ಮೂಲಕ ಒಂದು ಶೇಪ್ ಕೊಡ್ತಾ ಇದ್ದೀನಿ. ಸ್ಲೀವ್ ಫಿಟ್ಟಿಂಗ್ ಬಂದು ಸ್ಲೀವ್ ರೌಂಡ್ ಡಿವೈಡೆಡ್ ಬೈ 2 ಮಾಡ್ಕೋತಾ ಇದ್ದೀನಿ. ಇಲ್ಲಿ 6 ಇಂಚಸ್ ಬರ್ತಾ ಇದೆ, ಪ್ಲಸ್ 1.5 ಸೀಮ್ ಅಲೌನ್ಸ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಬಾಟಮ್ ಪಾರ್ಟನ್ನು ಕಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟ್ ಲೇಯರ್ ಬಂದು 15 ಇಂಚಸ್ಸು, ಸೆಕೆಂಡ್ ಲೇಯರ್ ಬಂದು 22 ಇಂಚಸ್ಸು, ಥರ್ಡ್ ಲೇಯರ್ ಬಂದು 30 ಇಂಚಸ್. ಈ ಥರ ಕಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಸ್ಟಿಚಿಂಗ್ ಕುತ್ಕೋಬೇಕಾದ್ರೆ ನಮ್ಮ ಮನೆ ಬೆಕ್ಕು ಬಂದು ಈ ಥರ ಮಲ್ಕೊಂಡಿತ್ತು. ಬ್ಯಾಕ್ ಪಾರ್ಟ್ದು ಮೇನ್ ಫ್ಯಾಬ್ರಿಕನ್ನು ಈ ಥರ ಕಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ. ಇದರದ್ದು ರೈಟ್ ಸೈಡ್ ಮೇಲೆ ಲೈನಿಂಗನ್ನು ಇಟ್ಕೊಂಡು ನೆಕ್ ಫಿನಿಶಿಂಗ್ ಮಾಡ್ಕೋತಾ ಇದ್ದೀನಿ. ನೆಕ್ ಮೇಲೆ ಸ್ಟಿಚ್ ಹಾಕೊಂಡಿದ್ಮೇಲೆ ಆ ಕರ್ವ್ ಶೇಪ್ ಚೆನ್ನಾಗಿ ಟರ್ನ್ ಆಗಲಿ ಅಂತ ನಾಚಸ್ ಕೊಡ್ತಾ ಇದ್ದೀನಿ. ನಾಚಸ್ ಕೊಟ್ಕೊಂಡು ಲೈನಿಂಗನ್ನು ಟರ್ನ್ ಮಾಡ್ಕೊಂಡು ಲೈನಿಂಗ್ ಮೇಲ್ಗಡೆ ಕಿನಾರಿ ಸ್ಟಿಚ್ಚನ್ನು ಹಾಕೋತಾ ಇದ್ದೀನಿ. ಲೈನಿಂಗನ್ನು ಉಲ್ಟಾ ಮಾಡಿದ್ಮೇಲೆ ಈ ಥರ ಕಾಣಿಸ್ತಾ ಇದೆ ನೋಡಿ. ಇವಾಗ ಶೋಲ್ಡರ್ ಅಟ್ಯಾಚಿಂಗ್ಗೆ ಮೇಲ್ಗಡೆಯಿಂದ ಡೌನಿಗೆ ಒಂದು ಇಷ್ಟು ಗ್ಯಾಪನ್ನು ಬಿಟ್ಬಿಟ್ಟು ಲೈನಿಂಗನ್ನು ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಎರಡೂ ಸೈಡಲ್ಲಿ ಇದೇ ಥರ ಗ್ಯಾಪ್ ಕೊಟ್ಕೊಂಡು ಲೈನಿಂಗನ್ನು ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಲೈನಿಂಗನ್ನು ಅಟ್ಯಾಚ್ ಮಾಡಿದ್ಮೇಲೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆ ಅದನ್ನ ಕಟ್ ಮಾಡಿಕೊಂಡು ಈ ಥರ ಕಾಣಿಸ್ತಾ ಇದೆ ನೋಡಿ. ನೆಕ್ ಫಿನಿಶಿಂಗ್ ಈ ಥರ ಬಂದಿದೆ. ಇವಾಗ ಫ್ರಂಟ್ ಪಾರ್ಟನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ಫ್ರಂಟ್ ಪಾರ್ಟಲ್ಲಿ ಬೋಟ್ ವಿತ್ ಟೈಯಿಂಗ್ ಇರೋ ಕಾರಣ ಟೈಯಿಂಗನ್ನು ಫಸ್ಟ್ ರೆಡಿ ಮಾಡ್ಕೋತಾ ಇದ್ದೀನಿ. ಈ ಥರ ಎರಡು ಫ್ಯಾಬ್ರಿಕನ್ನು ತೊಗೊಂಡು ಈ ಥರ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಹಾಕೋತಾ ಇದ್ದೀನಿ, ರೆಡಿ ಮಾಡ್ಕೋತಾ ಇದ್ದೀನಿ. ಈ ಥರ ಸ್ಟಿಚ್ ಹಾಕೊಂಡಿದ್ಮೇಲೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆ ಕಟ್ ಮಾಡಿಕೊಂಡು ಉಲ್ಟಾ ಮಾಡ್ಕೋತಾ ಇದ್ದೀನಿ.
ಈ ಥರ 2 ಟೈಯಿಂಗನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಫ್ರಂಟ್ ಪಾರ್ಟ್ ನೆಕ್ ಫಿನಿಶಿಂಗ್ಗೆ ಮೈನ್ ಫ್ಯಾಬ್ರಿಕ್ ಮೇಲ್ಗಡೆ ಲೈನಿಂಗ್ ಹಾಕೊಂಡಿದ್ದೀನಿ. ಈ ಥರ ಇವಾಗ ನೆಕ್ ಫಿನಿಶ್ ಜೊತೆಗೆ ಈ ಟೈಯಿಂಗನ್ನು ಫಿನಿಶ್ ಮಾಡ್ಕೋತಾ ಇದ್ದೀನಿ. ಲೈನಿಂಗ್ ಒಳಗಡೆ ಈ ಥರ ಟೈಯಿಂಗನ್ನು ಇಟ್ಕೊಂಡು ಸ್ಟಿಚ್ ಹಾಕೋತಾ ಇದ್ದೀನಿ ನೋಡಿ. ನೆಕ್ ಮೇಲೆ ಸ್ಟಿಚ್ ಹಾಕೊಂಡಿದ್ಮೇಲೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆ ಅದನ್ನ ಕಟ್ ಮಾಡ್ಕೋತಾ ಇದ್ದೀನಿ. ನೆಕ್ ಶೇಪ್ ಚೆನ್ನಾಗಿ ಟರ್ನ್ ಆಗಲಿ ಅಂತ ಈ ಥರ ನಾಚಸ್ ಕೊಟ್ಕೊಂಡು ಉಲ್ಟಾ ಮಾಡ್ಕೋತಾ ಇದ್ದೀನಿ. ಈ ಥರ ಉಲ್ಟಾ ಮಾಡ್ಕೊಂಡಿದ್ಮೇಲೆ ಲೈನಿಂಗನ್ನು ಮೇನ್ ಫ್ಯಾಬ್ರಿಕ್ಗೆ ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆ ಅದನ್ನ ಕಟ್ ಮಾಡ್ಕೋತಾ ಇದ್ದೀನಿ. ನೆಕ್ ಫಿನಿಶಿಂಗ್ ಬಂದು ಈ ಥರ ಇದೆ ನೋಡಿ, ಚೆನ್ನಾಗಿ ಕಾಣಿಸ್ತಾ ಇದೆ. ಶೋಲ್ಡರನ್ನು ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ಬ್ಯಾಕ್ ಶೋಲ್ಡರ್ ಮೇಲ್ಗಡೆ ಫ್ರಂಟ್ ಶೋಲ್ಡರನ್ನು ಈ ಥರ ಇಟ್ಕೊಂಡು ಸ್ಟಿಚ್ ಹಾಕೋತಾ ಇದ್ದೀನಿ. ಈ ಥರ ಸ್ಟಿಚ್ ಹಾಕೊಂಡಿದ್ಮೇಲೆ ಬ್ಯಾಕ್ ಪಾರ್ಟದ ಲೈನಿಂಗನ್ನು ಫ್ರಂಟ್ ಪಾರ್ಟದ ಶೋಲ್ಡರ್ ಮೇಲೆ ಓವರ್ಲ್ಯಾಪ್ ಮಾಡ್ಕೊಂಡು ಸ್ಟಿಚ್ ಹಾಕೋತಾ ಇದ್ದೀನಿ. ಫಿನಿಶಿಂಗ್ ಬಂದು ಈ ಥರ ಇದೆ ನೋಡಿ, ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಕಾಣಿಸ್ತಾ ಇದೆ. ಹಾಗಾಗಿ ಈ ಥರ ಸ್ಟಿಚಿಂಗ್ ಮಾಡ್ಕೊಂಡೆ. ಇದೇ ಥರ ಇನ್ನೊಂದು ಶೋಲ್ಡರನ್ನು ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಶೋಲ್ಡರ್ ಫಿನಿಶಿಂಗ್ ಅಂತ ಇಲ್ಲಿ ಗ್ಯಾಪ್ ಬಿಟ್ಟಿದ್ವಲ್ಲ, ಇದನ್ನ ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಶೋಲ್ಡರ್ ಅಟ್ಯಾಚ್ ಆದಮೇಲೆ ಸ್ಲೀವನ್ನು ಫಿನಿಶಿಂಗ್ ಮಾಡ್ಕೋತಾ ಇದ್ದೀನಿ. ಸ್ಲೀವ್ದು ಬಾಟಮನ್ನು ಡಬಲ್ ಫೋಲ್ಡ್ ಮಾಡ್ಕೊಂಡು ಈ ಥರ ಫಿನಿಶಿಂಗ್ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಶೋಲ್ಡರ್ದು ಮಿಡಲ್ ಪಾಯಿಂಟ್ಗೆ ಸ್ಲೀವ್ದು ಮಿಡಲ್ ಪಾಯಿಂಟನ್ನು ಈ ಥರ ರೈಟ್ ಸೈಡ್ ಫೇಸಿಂಗಲ್ಲಿ ಇಟ್ಕೊಂಡು ಪಿನ್ ಮಾಡ್ಕೊತಾ ಇದ್ದೀನಿ. ಸ್ಲೀವಿಗೆ ಜಾಸ್ತಿ ಫ್ಯಾಬ್ರಿಕ್ ಏನಿರಲಿಲ್ಲ, ಹಾಗಾಗಿ 2-3 ಪ್ಲೀಟ್ಸ್ ಮಾತ್ರ ಬರುತ್ತೆ. ಇವಾಗ ಸೈಡಿಂದ ಈ ಥರ ಸ್ಟಿಚ್ ಹಾಕೊಂಡು ಬರ್ತಾ ಶೋಲ್ಡರ್ ಹತ್ರ ಎಷ್ಟು ಫ್ಯಾಬ್ರಿಕ್ ಇದೆಯೋ ಅಷ್ಟು ಪ್ಲೀಟ್ಸನ್ನು ಕೊಡ್ತಾ ಇದ್ದೀನಿ. ಈ ಥರ ಕಾಣಿಸ್ತಾ ಇದೆ ನೋಡಿ ಸ್ಲೀವು. ಇದೇ ಥರ ಇನ್ನೊಂದು ಸ್ಲೀವನ್ನು ಫಿನಿಶಿಂಗ್ ಮಾಡ್ಕೋತಾ ಇದ್ದೀನಿ. ನೆಕ್ಕು ಮತ್ತು ಸ್ಲೀವ್ ಫಿನಿಶಿಂಗ್ ಆದಮೇಲೆ ಈ ಥರ ಕಾಣಿಸ್ತಾ ಇದೆ. ವೇಸ್ಟ್ ಅಟ್ಯಾಚ್ ಮಾಡೋದ್ರಿಂದ ಮುಂಚೆ ಒಂದು ಸೈಡ್ ಸ್ಲೀವ್ ಮತ್ತು ವೇಸ್ಟನ್ನು ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ.
ಇವಾಗ ನಾನು ವೇಸ್ಟ್ಗೆ ಫಸ್ಟ್ ಲೇಯರನ್ನು ಅಟ್ಯಾಚ್ ಮಾಡಿಕೊಂಡು ಪ್ಲೀಟ್ಸನ್ನು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಫಸ್ಟ್ ಲೇಯರನ್ನು ಅಟ್ಯಾಚ್ ಮಾಡಿದ್ಮೇಲೆ ಈ ತರ ಕಾಣಿಸ್ತಾ ಇದೆ ನೋಡಿ. ಇವಾಗ ಫಸ್ಟ್ ಲೇಯರ್ಗೆ ಸೆಕೆಂಡ್ ಲೇಯರನ್ನು ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಫಸ್ಟ್ ಲೇಯರ್ಗೆ ಸೆಕೆಂಡ್ ಲೇಯರನ್ನು ಅಟ್ಯಾಚ್ ಮಾಡಿದ್ಮೇಲೆ ಈ ತರ ಕಾಣಿಸ್ತಾ ಇದೆ ನೋಡಿ. ಇವಾಗ ಸೆಕೆಂಡ್ ಲೇಯರ್ಗೆ ಥರ್ಡ್ ಲೇಯರನ್ನು ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಥರ್ಡ್ ಲೇಯರನ್ನು ಅಟ್ಯಾಚ್ ಮಾಡಿದ್ಮೇಲೆ ಈ ತರ ಕಾಣಿಸ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗ ಫೈನಲ್ ಆಗಿ ಸೈಡ್ಸ್ ಅನ್ನ ಫಿನಿಶಿಂಗ್ ಮಾಡ್ಕೋತಾ ಇದ್ದೀನಿ. ಏನ್ ಮಾರ್ಜಿನ್ ಕೊಟ್ಟಿದ್ನೋ ಅಲ್ಲಿಗೆ ನಾನು ಆ ಲೈನ್ಗೆ ಸ್ಟಿಚ್ ಅನ್ನ ಹಾಕೋತಾ ಇದ್ದೀನಿ. ಇವಾಗ ಕೊನೆಯದಾಗಿ ಬಾಟಮ್ ಅನ್ನ ಡಬಲ್ ಫೋಲ್ಡ್ ಮಾಡ್ಕೊಂಡು ಫಿನಿಶಿಂಗ್ ಮಾಡ್ಕೋತಾ ಇದ್ದೀನಿ. ಬಾಟಮ್ ಫಿನಿಶಿಂಗ್ ಈ ತರ ಇದೆ. ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಫೈನಲ್ ರಿಸಲ್ಟ್ ಈ ತರ ಇದೆ ನೋಡಿ. ಈ ಫ್ರಾಕ್ ಡಿಸೈನ್ ಹೇಗಿದೆ, ಇಷ್ಟ ಆಯ್ತಾ, ಯಾವ ತರ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನ ಮಾತ್ರ ಮರಿಬೇಡಿ. ಇನ್ನೊಂದು ಡಿಸೈನ್ ವಿಡಿಯೋ ಜೊತೆಗೆ ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು. ರಾಮ್ ರಾಮ್.